ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಭೂ ಮಾಲೀಕ ದೇವರಾಜ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೂಡ ಹಗರಣದ ಪ್ರಕರಣಕ್ಕೆ ಸ್ಫೋಟಕ ತಿರುವು. ಭೂ ಮಾಲೀಕ ದೇವರಾಜ್ಗೆ ಮತ್ತೊಂದು ಸಂಕಷ್ಟ. ಕೋರ್ಟ್ ಮೆಟ್ಟಿಲೇರಿದ್ದಾರೆ ದೇವರಾಜು ಅವರ ಅಣ್ಣನ ಮಗಳು. ತಮ್ಮ ಗಮನಕ್ಕೆ ತರದೆ ಭೂ ಮಾರಾಟ ಅಂತ ದೂರನ್ನ ಕೊಟ್ಟಿದ್ದಾರೆ. ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ದೇವರಾಜು ಅವರ ಅಣ್ಣನ ಮಗಳು ದೂರು ಕೊಟ್ಟಿದ್ದಾರೆ. ಜಮುನಾ, ದೇವರಾಜು ಅವರ ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ದೂರು ಕೊಟ್ಟಿರೋದು ದೇವರಾಜು ಮೇಲೆ. ನಮ್ಮ ಗಮನಕ್ಕೆ ತರದೆ ಭೂ ಮಾರಾಟ ಮಾಡಿದ್ದಾರೆ ಅಂತ. ಸಿಎಂ ಸಿದ್ದರಾಮಯ್ಯ, ಸಿಎಂ ಪತ್ನಿ ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ ಸೇರಿ 12 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಭೂಮಿ ಇದು. ನಮ್ಮ ಗಮನಕ್ಕೆ ಬರದೆ ದೇವರಾಜು ಅವರು ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಅಂತ ದೇವರಾಜು ಅವರ ಅಣ್ಣನ ಮಗಳು ಜಮುನಾ 7ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ದೂರು ಕೊಟ್ಟಿದ್ದಾರೆ. ನೋಡಿ ಯಾರು ಅಂತ. ದೂರು ಕೊಟ್ಟಿರುವಂತಹ ಜಮುನಾ ಅವರ ಫುಟೇಜ್ ನೋಡ್ತಾ ಇದ್ದೀರಿ. ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಅವರು ದೂರು ಕೊಟ್ಟಿರೋದು. ನಮ್ಮ ಗಮನಕ್ಕೆ ಬರದೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.6 ಅಂದರೆ 3 ಎಕರೆ 16 ಗುಂಟೆ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಅಂತ. ಸೊ ಇದು ಈಗ ದೇವರಾಜುಗೆ ಮತ್ತೊಂದಷ್ಟು ಸಂಕಷ್ಟ ತಂದಿಡುತ್ತೆ. ಇದರಲ್ಲಿ ಅವರು ಯಾರ್ಯಾರನ್ನ ಪಾರ್ಟಿ ಮಾಡಿದ್ದಾರೆ ಅಂದರೆ ಸಿಎಂ ಸಿದ್ದರಾಮಯ್ಯ, ಸಿಎಂ ಪತ್ನಿ ದೇವರಾಜು, ಮಲ್ಲಿಕಾರ್ಜುನ ಸ್ವಾಮಿ ಸೇರಿ 12 ಜನರ ವಿರುದ್ಧ ಕೇಸನ್ನ ನೀಡಿದ್ದಾರೆ. ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಈ ಮೂಡ ಹಗರಣ ಸಾಕಷ್ಟು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಇದು ಒನ್ ಮೋರ್ ತಿರುವು ಅಂತ ಹೇಳ್ಬೋದು. ಮೈಲಾರಯ್ಯ ಅವರ ಮಗಳು ಅಂದ್ರೆ ದೇವರಾಜು ಅವರ ಅಣ್ಣನ ಮಗಳು ಜಮುನಾ ಈಗ ಕೋರ್ಟ್ ಅಲ್ಲಿ ದೂರು ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಬರದೆ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ. ಸೊ ನಮಗೂ ಕೂಡ ಇದ್ರಲ್ಲಿ ಪಾಲ್ ಬರ್ಬೇಕಿತ್ತು ಅಂತನೋ ಮತ್ತೊಂದು ಮಗದೊಂದು ಅಂತ ಹೇಳಿ. ಸೊ ಇದು ಎಷ್ಟು ಮಟ್ಟಿಗೆ ಈ ಪ್ರಕರಣದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಯಾಕೆಂದ್ರೆ ಇಟ್ಸ್ ಸಮಥಿಂಗ್ ಮೇಜರ್. ದೇವರಾಜುಗೆ ಸಂಕಷ್ಟ ಎದುರಾಗುತ್ತೆ. ಜೊತೆಗೆ ಇದರಲ್ಲಿ ಮುಖ್ಯಮಂತ್ರಿಗಳನ್ನ ಸೇರಿದಂತೆ 12 ಜನರ ವಿರುದ್ಧ ಕೇಸ್ ಕೂಡ ಆಗಿದೆ. ಸಿಂಧೂರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದೀರ್ಘವಾದಂಥ ವಿಚಾರಣೆ. ಒಂದು ಕಡೆ ಇಡಿ, ಮೂಡ, ಈ ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಲೋಕಾಯುಕ್ತದಲ್ಲೂ ಕೂಡ ಕೇಸ್ ನಡೀತಾ ಇದೆ. ಹೈಕೋರ್ಟ್ನಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಹಂತದಲ್ಲಿದೆ. ಇದರ ಮಧ್ಯೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಮಗೆ ಸೇರಬೇಕು ಅಂತೇಳಿ ಸಿಎಂ ಪತ್ನಿ ಅವರು ಪರಿಹಾರವನ್ನು ಪಡೆದುಕೊಂಡಿದ್ದಂತಹ ಜಾಗಕ್ಕೆ ಮೂಲ ಮಾಲೀಕ ದೇವರಾಜು ಅವರ ಅಣ್ಣನ ಮಗ ಮೈಲಾರಯ್ಯ ಅವರ ಮಗಳು ಜಮುನಾ ಇದೀಗ ಮೈಸೂರಿನ 7ನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದಾರೆ. 14 ಜನರನ್ನ ಇಲ್ಲಿ ಪಾರ್ಟಿಯನ್ನ ಮಾಡಿದ್ದಾರೆ. ಈ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಗಮನಕ್ಕೆ ಬಾರದೆ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತೇಳಿ ಸ್ವತಃ ದೊಡ್ಡಪ್ಪ ದೇವರಾಜು ಏನಿದ್ದಾರೆ ಅವರ ಮೇಲೂ, ಜೊತೆಗೆ ಅವರ ಮಗ ಮತ್ತು ಮಕ್ಕಳ ಮೇಲೂ, ಜೊತೆಗೆ ಸಿಎಂ ಪತ್ನಿಯನ್ನು ಕೂಡ ಇಲ್ಲಿ ಪಾರ್ಟಿ ಮಾಡಿದ್ದಾರೆ. ಜಮೀನನ್ನು ಖರೀದಿ ಮಾಡಿದಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕೂಡ ಇಲ್ಲಿ ಪಾರ್ಟಿ ಮಾಡಿದ್ದಾರೆ. ಈ ಕೇಸ್ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಈ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಹೊಸದೊಂದು ತಿರುವು ಈಗ ಸೃಷ್ಟಿಯಾಗಿದೆ. ಈಗಾಗಲೇ ಹಕ್ಕು ಖುಲಾಸೆಯ ಮೂಲಕ ದೇವರಾಜು ಅವರು ತಮ್ಮ ಅಣ್ಣನ ತಮ್ಮ ಅಣ್ಣ ತಮ್ಮಂದಿರೇನಿದ್ದಾರೆ ಮೈಲಾರಯ್ಯ ಮತ್ತು ಮಲ್ಲಯ್ಯ, ಈ ಮೂವರು ಕೂಡ ನಿಂಗ ಅವರ ಮಕ್ಕಳು. ದೇವರಾಜು, ಮಲ್ಲಯ್ಯ, ಮೈಲಾರಯ್ಯ. ಈ ಮಲ್ಲಯ್ಯ ಮೈಲಾರಯ್ಯ ಇಬ್ಬರಿಂದ ಹಕ್ಕು ಖುಲಾಸೆಯನ್ನು ಮಾಡಿಸ್ಕೊಂಡು ಈ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನನ್ನು ಮಾರಾಟ ಮಾಡಿದ್ದಾರೆ ಅಂತೇಳಿ ದಾಖಲೆಗಳು ಹೇಳ್ತವೆ. ಎಷ್ಟರ ಮಟ್ಟಿಗೆ ಜಮುನಾ ಅವರು ಕೊಟ್ಟಿರ್ತಕ್ಕಂಥ ದಾವೆ ಎಷ್ಟರ ಮಟ್ಟಿಗೆ ಊರ್ಜಿತ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಮ್ಮ ಗಮನಕ್ಕೆ ಬಾರದೆ ಜಮೀನನ್ನು ಕೊಟ್ಟಿರುವಂಥದ್ದು. ಈಗ ನಮ್ಮ ಜಮೀನಿನಲ್ಲಿ ನಮಗೂ ಕೂಡ ಪಾಲು ಕೊಡಿ ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿ ಜಮೀನಿನ ಮೂಲ ಮಾಲೀಕ ದೇವರಾಜು ಅವರಿಂದ ಅವರ ಅಣ್ಣ ಖರೀದಿ ಮಾಡಿ ಅರಿಶಿನ ಕುಂಕುಮಕ್ಕೆ ಕೊಟ್ಟಿರ್ತಕ್ಕಂತಹ ಜಾಗ ಏನಿದೆ, ಆ ಜಾಗದ ವಿವಾದಕ್ಕೆ ಈಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಜಮುನಾ ಅವರು ಈಗ ನಮಗೆ ಜಮೀನು ಸೇರಬೇಕು, ನಮ್ಮ ತಂದೆಯ ಜಮೀನು, ಹೀಗಾಗಿ ನಮ್ಮ ತಂದೆಯ ಜಮೀನಲ್ಲೂ ನಮಗೆ ಪಾಲು ಬೇಕು ಅಂತೇಳಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಮಗೂ ಕೂಡ ಹಕ್ಕಿದೆ ಅನ್ನೋ ಒಂದು ಕ್ಲೈಮ್ ಅನ್ನ ಈಗ ಮಾಡೋದಕ್ಕೆ ಜಮುನಾ ಅವರು ಮುಂದಾಗಿದ್ದಾರೆ. ಈ ಕೇಸ್ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ. ಆದರೆ ನಿಜಕ್ಕೂ ಕೂಡ ಮೂಡಾ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ತಿರುಕೊಂಡಿರೋದು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.